ಕಾಲಭೈರವನು ಇಲ್ಲಿನ ಕ್ಷೇತ್ರಪಾಲಕ. ಈ ಕ್ಷೇತ್ರ ಸಾಕ್ಷಾತ್ ಪರಶಿವನ ಪಾದಸ್ಪರ್ಶದಿಂದ ನಿರ್ಮಾಣಗೊಂಡಂಥ ಪುಣ್ಯಭೂಮಿ. ಇಲ್ಲಿರುವ ಪವಿತ್ರ ಹೊಂಡವನ್ನು ಬಿಂದು ಸರೋವರ ಅಂತ ಕರೀತಾರೆ. ಈ ಕ್ಷೇತ್ರದಲ್ಲಿ ಕಾಲಭೈರವನ ವಾಹನವಾದಂಥ ಶ್ವಾನಗಳಿಗೆ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಬಾರಿ ಪೂಜೆ ಮಾಡಲಾಗುತ್ತೆ. ಆ ವಿಶೇಷವಾದಂಥ ಪುಣ್ಯಕ್ಷೇತ್ರ ಯಾವುದು, ಅದು ಎಲ್ಲಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಪ್ರಮೋದ್ ಭಾರತೀಯ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ಮನೆ ದೇವರಾದಂಥ ಕಾಲಭೈರವ ಸ್ವಾಮಿ ದೇವಸ್ಥಾನಕ್ಕೆ ನಾನು ನಿಮ್ಮನ್ನ ಕರ್ಕೊಂಡ್ಬಂದೀನಿ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪರಮೇಶ್ವರ ಕಾಶಿಯಲ್ಲಿ ವಿಶ್ವನಾಥನಾಗಿ ನೆಲೆ ನಿಂತರೆ ಗೋಕರ್ಣದಲ್ಲಿ ಮಹಾಬಲೇಶ್ವರನಾಗಿ ಭಕ್ತರನ್ನ ಸಲುತ್ತಾ ಇದ್ದಾನೆ. ಈ ಜಗದೊಡೆಯನಿಗೆ ನಿರ್ಮಾಣ ಆಗಿರುವಂಥ ದೇವಸ್ಥಾನಗಳು ಲೆಕ್ಕನೇ ಇಲ್ಲ. ಬೈರಾಗಿ ಅಂತ ಕರೆಯೋ ಈ ಈಶ್ವರ ಕಾಲಭೈರವನಾಗಿ ಆದಿಚುಂಚನಗಿರಿಯಲ್ಲಿ ನೆಲೆ ನಿಂತು ಕೋಟಿ ಕೋಟಿ ಭಕ್ತರ ಕಣ್ಣೀರೂರಿಸ್ತಾ ಇದ್ದಾನೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಸುಮಾರು 2000 ವರ್ಷಗಳ ಇತಿಹಾಸ ಇರುವಂತ ಈ ಆದಿಚುಂಚನಗಿರಿ ಕ್ಷೇತ್ರನ ಸಿದ್ಧಿ ಪುರುಷರ ತಪೋಭೂಮಿ ಅಂತ ಕರೀತಾರೆ. ಅದ್ಭುತವಾದಂಥ ಗುಡಿ ಗೋಪುರಗಳು, ಕಣ್ಣು ಹಾಯಿಸಿದಷ್ಟು ಹಸಿರು ಪರ್ವತಗಳು, ಎತ್ತರವಾದ ಗಿರಿಶಿಖರಗಳು, ಇಂಥ ರಮ್ಯವಾದ ವಾತಾವರಣದಲ್ಲಿ ಶಿವನು ಕಾಲಭೈರವನಾಗಿ ನೆಲೆ ನಿಂತಿದ್ದಾನೆ. ಇಲ್ಲಿಗೆ ಬಂದು ಕಾಲಭೈರವನ ದರ್ಶನ ಮಾಡಿ ಪೂಜೆ ಮಾಡಿಸೋದ್ರಿಂದ ನಮ್ಮ ಜೀವನದ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಕರಿ ಕಲ್ಲಿನ ಭೈರವನು ಖಡ್ಗ, ಕಪಾಲ, ತ್ರಿಶೂಲ, ಬ್ರಹ್ಮನ ಶಿರವನ್ನು ಹಿಡಿದು ಸೊಂಟದಲ್ಲಿ ಕಿರುಗತ್ತಿಯನ್ನು ಧರಿಸಿ ಉಬ್ಬಿದ ಕಣ್ಣುಗಳಿಂದ ಗರ್ಭಗುಡಿಯಲ್ಲಿ ನೆಲೆ ನಿಂತಿದ್ದಾನೆ. ಹಾಗೆ ಇಲ್ಲಿ 172 ಸುಂದರ ಕೆತ್ತನೆ ಇರುವಂಥ ಕಂಬಗಳನ್ನು ನೋಡ್ಬೋದು. ಅದರಲ್ಲಿ ನೀವು 64 ಅಷ್ಟಭೈರವನ ಮೂರ್ತಿಗಳನ್ನು ಸಹ ನೋಡ್ಬೋದು. ಕಾಲಭೈರವನ ಬಗ್ಗೆ ಹಲವಾರು ಕಥೆಗಳಿದೆ. ನನಗಿಷ್ಟ ಆಗಿದ್ದು ಸಿದ್ಧಲಿಂಗ ಪುರಾಣದಲ್ಲಿ ಒಂದು ಕತೆ ಇದೆ. ಆ ಕಥೆನ ಹೇಳ್ತೀನಿ. ಅದೇನಂದರೆ, ರಾಕ್ಷಸರನ್ನ ಸಂಹಾರ ಮಾಡೋಕ್ಕೆ ವಿಷ್ಣು ಮೋಹಿನಿ ರೂಪ ತಾಳಿರ್ತಾನೆ. ರಾಕ್ಷಸರ ಸಂಹಾರ ಆದಮೇಲೆ ವಿಷ್ಣು ಅವನ ಸಹಜ ರೂಪಕ್ಕೆ ಬರ್ತಾನೆ. ಆದರೆ ಮೋಹಿನಿನ ನೋಡಿದಂಥ ಶಿವ ಅವಳ ರೂಪಕ್ಕೆ ಮಾರು ಹೋಗಿರ್ತಾನೆ. ಶಿವನಿಗೂ ಮೋಹಿನಿಗೂ ಸಂಬಂಧ ಬೆಳೆಯುತ್ತೆ. ಆ ಸಂಬಂಧದ ಫಲದಿಂದ ಮೋಹಿನಿ ಗರ್ಭವತಿ ಆಗ್ತಾಳೆ. ಶಿವನ ಸ್ವರೂಪವಾದಂಥ ಗರ್ಭನ ಮೋಹಿನಿ 9 ತಿಂಗಳು ಗರ್ಭ ಧರಿಸೋಕೆ ಸಾಧ್ಯ ಆಗೋದಿಲ್ಲ. ಹೀಗೆ ಅಕಾಲಿಕವಾಗಿ ಜನಿಸಿದ ವಿಷ್ಣು ಮತ್ತು ಶಿವನ ಶಕ್ತಿಗೆ ಅಕಾಲ ಭೈರವ ಅಂತ ಹೆಸರು ಬಂತು. ಮುಂದೆ ಇವನೇ ಕಾಲಭೈರವನಾಗಿ ಶಿವನ ದ್ವಾರಪಾಲಕನಾಗ್ತಾನೆ. ಲೋಕಕ್ಕೆ ಅನ್ನದಾತರಾದಂಥ ಒಕ್ಕಲಿಗರಿಗೆ ಆರಾಧ್ಯ ದೈವನಾಗಿ ಕಾಲಭೈರವನಾಗಿ ಚುಂಚನಗಿರಿಗೆ ಬಂದು ನೆಲೆಸಿದ ಅಂತ ಹೇಳಲಾಗುತ್ತೆ. ಚಿಕ್ಕವನಿದ್ದಾಗ ನಮ್ಮ ಅಜ್ಜಿ ಪಪ್ಪ ಅವ್ರು ಹೆಗಲ ಮೇಲೆ ನನ್ನ ಕೂರಿಸ್ಕೊಂಡು ಜಾತ್ರೆ ಟೈಮಲ್ಲಿ ಇಲ್ಲಿಗೆ ಕರ್ಕೊಂಡ್ ಬರ್ತಾ ಇದ್ರು. ಅವಾಗ ಈ ದೇವಸ್ಥಾನ ತುಂಬಾ ಚಿಕ್ಕದು, ಅಷ್ಟೊಂದು ಫೆಸಿಲಿಟೀಸ್ ಇರಲಿಲ್ಲ, ಸರಿಯಾಗಿ ರೋಡ್ ಸಹ ಇರಲಿಲ್ಲ. ಬಟ್ ಆದ್ರೆ ಈಗ ಇದು ಜೀರ್ಣೋದ್ಧಾರ ಆಗಿ ಸಿಕ್ಕಾಬಿಟ್ಟೆ ದೊಡ್ಡ ದೇವಸ್ಥಾನ ಆಗಿದೆ.
ನಿಮ್ಗೆ ಇಲ್ಲಿನ ಒಂದು ಪುರಾಣದ ಕಥೆ ಹೇಳ್ತೀನಿ ಕೇಳಿ. ಮೊದ್ಲು ಈ ಜಾಗ ದೊಡ್ಡ ಕಾಡಾಗಿತ್ತು. ಈ ಕಾಡಲ್ಲಿ ಚುಂಚ ಮತ್ತೆ ಕೆಂಚ ಅನ್ನೋ ಇಬ್ರು ರಾಕ್ಷಸರು ವಾಸವಾಗಿದ್ರು. ಅವರು ಇಲ್ಲಿರೋಂಥ ಜನಗಳಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ರು. ಈ ಚುಂಚ ಕೆಂಚನ ಅವಳಿನ ತಡೆಯಕ್ ಆಗ್ತಾ ಇರೋವಂತ ಇಲ್ಲಿನ ಜನಗಳು ಈಶ್ವರನ್ ಮೊರೆ ಹೋಗ್ತಾರೆ. ಆಗ ಈಶ್ವರ ಬಂದು ಆ ಇಬ್ರು ರಾಕ್ಷಸನ ಸಂಹಾರ ಮಾಡ್ತಾರೆ. ಸೊ ಇಲ್ಲಿ ಚುಂಚ ಅನ್ನೋ ರಾಕ್ಷಸ ಇದ್ದಿದ್ರಿಂದ ಈ ಜಾಗಕ್ಕೆ ಚುಂಚನಗಿರಿ ಅಂತ ಹೆಸರು ಬಂತು. ಚುಂಚನಗಿರಿ ಭೈರವ ತುಂಬಾ ಜನರು ಮನೆ ದೇವರು ಹಾಗೆ ಕುಲ ದೇವರು, ನಮ್ಮನೆ ದೇವರು ಸಹ ಇದೆ. ನಾವೇನೇ ಮಾಡ್ಬೇಕಂದ್ರೂ ಮೊದ್ಲು ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಬೇಕು. ಇದು ಕರ್ನಾಟಕದಲ್ಲಿರುವಂತ ಎಲ್ಲ ಒಕ್ಕಲಿಗರ ದೇವಸ್ಥಾನ ಅಂತ ಹೇಳ್ತಾರೆ. ಬಟ್ ನನಗ್ ಗೊತ್ತಿರಂಗೆ ಇದು ಬರೀ ಒಕ್ಕಲಿಗರಿಗಷ್ಟೇ ಅಲ್ಲ, ಇಲ್ಲಿ ಸಾಕಷ್ಟು ಶಿವಭಕ್ತರು ಸಹ ಬರ್ತಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಕಾಲಭೈರವನ ವಾಹನ ಆದಂತ ಶ್ವಾನಗಳಿಗೆ ಬೆಳಿಗ್ಗೆ ಮತ್ತೆ ಸಂಜೆ 2 ಟೈಮ್ ಪೂಜೆ ಮಾಡ್ತಾರೆ. ಇಲ್ಲಿ ಬೆಳಿಗ್ಗೆ ಮಹಾಮಂಗಳಾರತಿ ಆಗೋ ಟೈಮ್ಗೆ ಗರ್ಭಗುಡಿ ಹತ್ರ ಶ್ವಾನಗಳನ್ನ ಕರ್ಕೊಂಡ್ಬಂದು ಪೂಜೆ ಮಾಡ್ತಾರೆ. ಈ ಕ್ಷೇತ್ರಕ್ಕೆ ಶಕ್ತಿ ದೇವತೆಯಾಗಿ ಭೈರವನ ಜೊತೆಗೆ ಕಮದಮ್ಮ ಸಹ ನೆಲೆಸಿದ್ದಾಳೆ. ಈಶ್ವರನು ಚಂದ್ರಮೌಳೇಶ್ವರ, ಗಂಗಾಧರೇಶ್ವರ, ಗವಿಸಿದ್ದೇಶ್ವರ, ಮಲ್ಲೇಶ್ವರ ಹಾಗೂ ಕತ್ತಲೆ ಸೋಮೇಶ್ವರ ಅನ್ನೋ ಪಂಚಲಿಂಗದಲ್ಲಿ ಇಲ್ಲಿ ನೆಲೆ ನಿಂತು ದರ್ಶನನ ಕೊಡ್ತಾನೆ. ನನ್ಗೆ ಈ ದೇವಸ್ಥಾನದಲ್ಲಿ ತುಂಬಾ ಇಷ್ಟ ಆಗೋದಂದ್ರೆ ಇಲ್ಲಿ ದೇವರುಗಳಿಗೆ ಅಲಂಕಾರ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ವಾರದ ದಿನ ಅಂತಾನೆ ಅಲ್ಲ, ನಾವು ಬೇರೆ ದಿನ ಅಂದ್ರೆ ಯಾವುದೇ ದಿನ ಬಂದ್ರು ದೇವರುಗಳಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಅವ್ರು ಉಡ್ಸಿರೋಂಥ ಸ್ಯಾರಿ ಆಗಿರ್ಬೋದು, ಆ ಸ್ಯಾರಿನ ಉಡ್ಸೋ ಸ್ಟೈಲ್ ಆಗಿರ್ಬೋದು, ಮತ್ತೆ ಹೂವಿನ ಅಲಂಕಾರ ತುಂಬಾ ಚೆನ್ನಾಗಿ ಮಾಡ್ತಾರೆ. ಈ ಕಾಲಭೈರವನ್ನ ಅನ್ನದಾನಿ ಭೈರವ ಅಂತಾನೂ ಕರೀತಾರೆ. ಯಾಕಂದ್ರೆ ಇಲ್ಲಿ ಬರುವಂತ ಭಕ್ತರಿಗೆ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 3 ಟೈಮು ಅನ್ನ ಸಂತರ್ಪಣೆ ಇರುತ್ತೆ. ಈ ಮಠದಲ್ಲಿ ಅನ್ನದಾನ ಒಂದೇ ಅಲ್ಲ, ಈ ಮಠದಲ್ಲಿ ಲಕ್ಷಾಂತರ ಬಡ ಮಕ್ಕಳಿಗೆ ಫ್ರೀ ಎಜುಕೇಶನ್ ಸಹ ಕೊಡ್ತಾರೆ. ಒಕ್ಕಲಿಗರ ಸ್ವಾಮಿ ಅಂತ ಕರೆಯೋ ಈ ಭೈರವನ್ನ ನೀವು ಬೆಳಿಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ದರ್ಶನ ಮಾಡ್ಬೋದು. ಹಾಗೆ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ದರ್ಶನ ಮಾಡ್ಬೋದು. ತುಪ್ಪ ದರವಿಗೆ ಸೋತ, ತೆಕ್ಕೆ ತುರುಬಿಗೆ ಸೋತ, ತುಪ್ಪ ಮಾರುವ ಕುರುಬತ್ತಿ ಕೊರಳಲ್ಲಿ ಮುತ್ತು ಕಂಡ ಭೈರವ ಮನಸೋತ ಎಂದು ಕಾಲಭೈರವನನ್ನು ಜನಪದ ಸಾಹಿತ್ಯದಲ್ಲಿ ಹೊಗಳಲಾಗಿದೆ. ಕಾಲಭೈರವನ್ನ ಕಳ್ಳಭೈರವ ಅಂತಾನೂ ಕರೀತಾರೆ. ಯಾಕೆ ಕಳ್ಳಭೈರವ ಅಂತ ಕರೀತಾರೆ ಅಂತ ನಾನ್ ನಮ್ಮ ಅಜ್ಜಿನ ಕೇಳಿದೆ. ನಮ್ಮ ಅಜ್ಜಿ ನಂಗೊಂದು ಕತೆ ಹೇಳಿತ್ತು. ಆ ಕತೆ ಏನಂದ್ರೆ, ಒಂದ್ಸಲ ತಿರುಪತಿ ತಿಮ್ಮಪ್ಪ ದಾಸಪ್ಪನ ರೂಪದಲ್ಲಿ ಈ ಕ್ಷೇತ್ರಕ್ಕೆ ಬರ್ತಾನೆ. ಇಲ್ಲಿನ ಪ್ರಕೃತಿ ಸೌಂದರ್ಯ ನೋಡಿ ಒಂದ್ ರಾತ್ರಿ ಇಲ್ಲೇ ಉಳ್ಕೊಳ್ಳೋಕೆ ಆಸೆ ಪಡ್ತಾನೆ. ಆಗ ಇಲ್ಲಿ ಇದ್ದಂತ ಕಾಲಭೈರವನ ಅನುಮತಿನ ಕೇಳ್ತಾನೆ. ಅದಕ್ಕೆ ಕಾಲಭೈರವ ಒಪ್ಕೊಂತಾನೆ. ತಿಮ್ಮಪ್ಪಂಗೆ ಆಗ ಭೈರವನ ಹತ್ರ ಇರೋ ಅಕ್ಷಯ ಪಾತ್ರೆ ಕಾಣಿಸುತ್ತೆ. ಅದನ್ನ ಹೇಗಾರು ಪಡ್ಕೋಬೇಕು ಅಂತ ಪಗಡೆ ಆಟ ಆಡೋಣ ಬಾ ಅಂತ ಕರೆದು ಮೋಸ ಮಾಡಿ ಅಕ್ಷಯ ಪಾತ್ರೆನ ಗೆದ್ಕೊಬಿಡ್ತಾನೆ. ಆಗ ಭೈರವಂಗೆ ದಾಸಪ್ಪನ ವೇಷದಲ್ಲಿ ಬಂದಿರೋದು ತಿರುಪತಿ ತಿಮ್ಮಪ್ಪ ಅಂತ ಗೊತ್ತಾಗಿ ನನಗೆ ಮೋಸ ಮಾಡೋದ್ನಲ್ಲ ಅನ್ನೋ ಕೋಪದಲ್ಲಿ ಅವನ ಹತ್ರ ಇದ್ದಂತ ಚಿನ್ನದ ತೇರನ್ನ ಕತ್ಕೊಂಡು ಹೋಗ್ತಾನೆ. ಇದನ್ನ ಕಂಡ ತಿಮ್ಮಪ್ಪ ಕಾಲಭೈರವನ್ನ ಕಳ್ಳಭೈರವ ಅಂತ ಕರೀತಾನೆ. ಹಾಗಾಗಿ ಭೈರವಂಗೆ ಕಳ್ಳಭೈರವ ಅಂತ ಹೆಸರು ಬಂತು. ಇಲ್ಲಿ ವರ್ಷಕ್ಕೊಂದ್ಸಲ ಜಾತ್ರೆ ನಡೆಯುತ್ತೆ. ಜಾತ್ರೆನ ಎಷ್ಟು ಜೋರಾಗಿ ಮಾಡ್ತಾರೆ ಅಂದ್ರೆ ಸಿಕ್ಕಾಬಿಟ್ಟೆ ಜನ ಸೇರ್ತಾರೆ. ಅದರಲ್ಲೂ ತೇರಿನ ದಿನ ಅಂತೂ ಇಲ್ಲಿ ನಿಮ್ಗೆ ಕಾಲಿಡಕ್ಕೆ ಜಾಗ ಇರಲ್ಲ, ಅಷ್ಟು ಜನ ತುಂಬಿರ್ತಾರೆ. ಚುಂಚನಗಿರಿ ಪೀಠನ ಕರ್ಮನಾಥ, ಕೇತುನಾಥ, ಸೋಮನಾಥ ಹೀಗೆ ಹಲವಾರು ನಾಥ ಪಂಥದವರು ಈ ಪೀಠನ ಹೇರಿದ್ದಾರೆ. 71ನೇ ಪೀಠಾಧಿಪತಿಗಳಾಗಿದ್ದು ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳು.
ಅವ್ರ ಕಾಲದಲ್ಲೇ BGS ಅನ್ನೋ ಒಂದು ದೊಡ್ಡ ಸಾಮ್ರಾಜ್ಯ ಆಗಿತ್ತು. ನೀವು ತುಂಬಾ ಕಡೆ ನೋಡ್ಬೋದು BGS ಸ್ಕೂಲ್ಸ್ ಇದೆ, ಹಾಸ್ಪಿಟಲ್ಸು, ಕಾಲೇಜಲ್ಸು ತುಂಬಾನೇ ಇದೆ. ನಮ್ಮ ಇಂಡಿಯಾ ಅಷ್ಟೇ ಅಲ್ಲ, ಫಾರಿನ್ ಕಂಟ್ರೀಸಲ್ಲೂ ಸಹ BGS ಸಮುದಾಯಗಳು ತುಂಬಾನೇ ಇದೆ. ಬಾಲಗಂಗಾಧರನಾಥ ಸ್ವಾಮೀಜಿಗಳಾದ್ಮೇಲೆ ಈಗಿರೋಂಥ ಸ್ವಾಮೀಜಿ ನಿರ್ಮಲಾನಂದನಾಥ ಸ್ವಾಮೀಜಿಗಳು. ನಾನು ಹಿಂದೆ ಕಾಣಿಸ್ತಾ ಇದೆಯಲ್ಲ, ಇದು ಆಕ್ಚುಲಿ ಕಾಲಭೈರವ ಸ್ವಾಮಿಯ ಮೂಲ ಸ್ಥಾನ. ಮೊದ್ಲು ನಾನು ಸಣ್ಣ ಹುಡುಗ ಇದ್ದಾಗ ನಮ್ಮಮ್ಮ ನಮ್ಮ ಅಜ್ಜಿ ನನ್ನ ಕರ್ಕೊಂಡ್ ಬರ್ತಿದ್ದಾಗ ಇಷ್ಟು ಪುಟ್ಟ ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನದೊಳಗಡೆ ಕಾಲಭೈರವ ಸ್ವಾಮಿ ಮೂರ್ತಿ ಇತ್ತು. ಈಗ ನೀವು ನೋಡ್ತಾ ಇರೋದು ಕಾಲಭೈರವನ ಮೂಲಸ್ಥಾನ. ಮೊದಲು ಕಾಲಭೈರವನ ವಿಗ್ರಹ ಇಲ್ಲ ಇದ್ದಿದ್ದು. ಈಗ ದೇವಸ್ಥಾನ ಜೀರ್ಣೋದ್ಧಾರ ಆದ್ಮೇಲೆ ಇಲ್ಲಿದ್ದಂತ ಮೂರ್ತಿನ ಮೇಲ್ಗಡೆಗೆ ಶಿಫ್ಟ್ ಮಾಡಿದ್ದಾರೆ. ಈ ಚುಂಚನಗಿರಿ ಇರೋದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಲ್ಲಿ. ಬ್ಯಾಂಗ್ಳೂರಿಂದ ಸುಮಾರು 110 ಕಿಲೋಮೀಟರ್ ಇದೆ, ಮಂಡ್ಯದಿಂದ ಸುಮಾರು 60 ಕಿಲೋಮೀಟರ್ ಇದೆ. ಇಲ್ಲಿಗೆ ಬಸ್ ಫೆಸಿಲಿಟೀಸ್ ಸಹ ಇದೆ, ನೀವು ಆರಾಮಾಗಿ ಬಸ್ಸಲ್ಲೂ ಬರ್ಬೋದು. ಕ್ಷೇತ್ರದ ಬಗ್ಗೆ ಹೇಳೋಕೆ ತುಂಬಾನೇ ಇದೆ. ನಾನು ಆದಷ್ಟು ಹೇಳೋಂತ ಪ್ರಯತ್ನ ಪಟ್ಟಿದ್ದೀನಿ. ನೀವು ಸಾಧ್ಯ ಆದ್ರೆ ಸಾಕ್ಷಾತ್ ಪರಶಿವನೇ ಬಂದು ನೆಲೆ ನಿಂತಂತ ಈ ಕ್ಷೇತ್ರಕ್ಕೆ ಒಂದ್ಸಲ ಬನ್ನಿ, ಕಾಲಭೈರವನ ದರ್ಶನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ, ಸೊ ಇಂಥದೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಮುಂದಿನ ಗುರುವಾರ ಸಿಗ್ತೀನಿ. ಅಲ್ಲಿವರೆಗೂ ಆ ರಾಯರ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನಮಸ್ಕಾರ.